ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಅದರಲ್ಲೂ ಉಡುಪಿಯಲ್ಲಿ ವ್ಯಾಪಕವಾಗಿ ಮಳೆಯಾದಂಥ ಪರಿಣಾಮ ಸಮಸ್ಯೆಗಳು ಸೃಷ್ಟಿಯಾಗಿದೆ. ಮಳೆಯಿಂದ ಮನೆಗಳು ಜಲಾವೃತವಾಗಿವೆ. ಮನೆ ಮಂದಿಯನ್ನು ರಕ್ಷಣೆ ಮಾಡಲಾಗಿದೆ. ಉಡುಪಿಯ ಬೈಲಕೆರೆ ಕಲ್ಸಂಕ ಮಠದ ಬಿಟ್ಟು ಈ ಪ್ರದೇಶದಲ್ಲಿ ಮನೆಗಳು ಮುಳುಗಡೆಯಾಗಿರೋದು. ಒಂದೇ ಮನೆಯ ಮೂವರನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಿಸಿದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಅವರನ್ನು ಶಿಫ್ಟ್ ಮಾಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಸ್ಥಳೀಯರು ಕೂಡ ಸಾಥ್ ಕೊಟ್ಟರು. ಕಾರ್ಯಾಚರಣೆಯ ಸಂದರ್ಭದಲ್ಲಿ ಉಡುಪಿ ನಗರದಾದ್ಯಂತ ವ್ಯಾಪಕವಾಗಿ ಮಳೆಯಾಗ್ತಾ ಇರೋ ಪರಿಣಾಮ ತಗ್ಗು ಪ್ರದೇಶದಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗಿದೆ. ಆ ಮನೆಯಲ್ಲಿರುವಂಥವರನ್ನ ರಕ್ಷಣೆ ಮಾಡುವಂಥ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಅಗ್ನಿಶಾಮಕ ದಳದ ಸಿಬ್ಬಂದಿ ನಡೆಸ್ತಾ ಇರುವಂಥ ಕಾರ್ಯಾಚರಣೆಯ ದೃಶ್ಯ ಇದು. ಇನ್ನು ಕಾರ್ಯಾಚರಣೆಗೆ ಸ್ಥಳೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ಉಡುಪಿ ನಗರದ ಕೆಲ ಏರಿಯಾಗಳಲ್ಲಿ ಸಮಸ್ಯೆ ಆಗಿರೋದು. ಬೈಲಕೆರೆ, ಕಲ್ಸಂಕ, ಚಕ್ರತೀರ್ಥ ಈ ಭಾಗದಲ್ಲೆಲ್ಲ ಸಮಸ್ಯೆ ಆಗಿದೆ. ನೋಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ಪರೀಕ್ಷಿತ್ ನೇರ ಸಂಪರ್ಕದಲ್ಲಿ. ಪರೀಕ್ಷಿತ್, ಕಳೆದ ಕೆಲ ವರ್ಷಗಳಿಂದ ಈ ಭಾಗ ಅಂದರೆ ಈ ಕಲ್ಸಂಕ ಸೇರಿ ಈ ಪ್ರದೇಶ ಏನಿದೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಸಮಸ್ಯೆ ಅನುಭವಿಸುತ್ತೆ. ಏನು ಕಾರಣ ಇಲ್ಲಿ ಈ ರೀತಿ ಆಗೋದಕ್ಕೆ? ಎಸ್ ರಕ್ಷತ್, ಈ ಕಲ್ಸಾಂಗದಿಂದ ಶುರುವಾಗಿ ಗುಂಡಿಬೈಲು, ಆಡ್ಕದಗಟ್ಟೆ ಭಾಗ, ಈ ಎಲ್ಲ ಭಾಗಗಳು, ಪಾಡಿಗಾರು ಮುಖ್ಯವಾಗಿ ಈ ಎಲ್ಲ ಪ್ರದೇಶಗಳು ಪ್ರತಿ ಮಳೆಗಾಲಕ್ಕೂ ಒಂದು ರೀತಿಯ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಇದಕ್ಕೆ ಮುಖ್ಯವಾಗಿ ಕಾರಣ ಏನು, ಮುಖ್ಯ ತೋಡುಗಳು ಸಂಪೂರ್ಣವಾಗಿ ಅದರ ಏನು ಗಾತ್ರ ಏನಿದೆ ಅದು ತುಂಬ ಕಿರಿದಾಗಿರುವಂಥದ್ದು. ಏನು ರಾಜಕಾಲುವೆ ಏನಿದೆ, ಬೆಂಗಳೂರಿನಲ್ಲಿ ಹೇಗೆ ರಾಜಕಾಲುವೆಯನ್ನು ಅತಿಕ್ರಮಣ ಮಾಡಿ ಹೇಗೆ ಮನೆ ಕಟ್ಟುವ ಮೂಲಕ ನೆರೆಯ ಪರಿಸ್ಥಿತಿ ಉಂಟಾಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಅದೇ ರೀತಿ ರಾಜಕಾಲುವೆಯನ್ನು ಅದರ ಮೇಲೆ ತೋಟಗಳಿರ್ಬೋದು, ಬೇರೆ ಬೇರೆ ಮನೆಗಳಿರ್ಬೋದು, ಕಟ್ಟಡಗಳಿರ್ಬೋದು, ಲಾಡ್ಜ್ಗಳಿರ್ಬೋದು, ಇದನ್ನೆಲ್ಲ ಮಾಡೋ ಮೂಲಕ ಅದರ ಏನು ಹರಿವಿನ ಪ್ರಮಾಣಕ್ಕೆ ತುಂಬ ಅಡೆತಡೆಗಳಾಗ್ತಾ ಇದೆ. ಮಳೆಗಾಲಕ್ಕೆ ಅಲ್ಲಿ ಏನು ಮುಖ್ಯವಾಗಿ ಇಂದ್ರಾಣಿ ನದಿ ಹರಿತಾ ಇತ್ತು, ಆ ತೋಡುಗಳು ಸಂಪೂರ್ಣವಾಗಿ ಈಗ ಅದಕ್ಕೆ ನೇರವಾಗಿ ಕೊಳಚೆ ನೀರಿನ ಪೈಪನ್ನು ನೇರವಾಗಿ ಬಿಡಲಾಗ್ತಾ ಇತ್ತು. ತದನಂತರದಲ್ಲಿ ಲಾಡ್ಜ್ಗಳನ್ನು ಮಾಡೋ ಮೂಲಕ ಅದರ ಮುಖ್ಯವಾಗಿ ಕೃಷ್ಣ ಮಠದ ರಾಜಾಂಗಣ ಏನು ಪಾರ್ಕಿಂಗ್ ಏನಿದೆ ಅಲ್ಲಿ ಇರುವಂತಹ ಸುತ್ತಮುತ್ತಲಿರುವಂಥ ಲಾಡ್ಜ್ಗಳೆಲ್ಲವೂ ಅದರ ಅಲ್ಲಿ ನಿರ್ಮಾಣ ಆಗಿದ ಹಿನ್ನೆಲೆಯಲ್ಲಿ ಅಲ್ಲಿನ ಪ್ರಮಾಣ, ತೋಡಿನ ಗಾತ್ರ ಏನಿದೆ ತುಂಬ ಕಿರಿದಾಗಿದೆ. ಅಗಲ ಕಡಿಮೆ ಆದ ಹಿನ್ನೆಲೆಯಲ್ಲಿ ಆ ನೀರಿನ ಒತ್ತಡ ಈಗ ನೇರವಾಗಿ ತಗ್ಗು ಪ್ರದೇಶಕ್ಕೆ ಬೀಳ್ತಾ ಇದೆ. ಹೀಗಾಗಿ ಪ್ರತಿ ವರ್ಷದ ಮಳೆಗಾಲದಂತೆ ಈ ವರ್ಷವೂ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ತೋಡುಗಳ ಸಣ್ಣ ಸಣ್ಣ ತೋಡುಗಳ ರೀತಿಯಲ್ಲಿ ಆ ದೊಡ್ಡ ಕಾಲುವೆಗಳು ಇರುವಂಥದ್ದು. ಹೀಗಾಗಿ ಸಮುದ್ರಕ್ಕೆ ಸೇರುವ ಏನು ಈ ಮಳೆ ನೀರೇನಿದೆ ಅದಕ್ಕೆ ಒತ್ತಡ ಉಂಟಾಗಿ ಈಗ ತಗ್ಗು ಪ್ರದೇಶಕ್ಕೆ ನೀರು ನುಗ್ತಾ ಇದೆ. ಹೀಗಾಗಿ ಪಾಡಿಗಾರು ಭಾಗದ ಬಹಳಷ್ಟು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ನಗರಸಭೆ
ನಗರಸಭೆ ಕಮಿಷನರ್ ಏನಿದ್ದಾರೆ ಅವರು ಹೇಳುವುದು ಒಂದೇ, ಇದಕ್ಕೆ ರಾಜಕಾಲುವೆ ರೀತಿಯಲ್ಲಿ ಮೇಲೆ ಮನೆಗಳನ್ನ ತೋಟಗಳನ್ನ ಈ ರೀತಿ ನಿರ್ಮಾಣ ಮಾಡಿದ ಹಿನ್ನೆಲೆಯಲ್ಲಿ ಅದಕ್ಕೆ ಅಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಆದರೆ ಹಾಗಾಗಿ ನಾವು ಈ ಪ್ರಮುಖವಾಗಿ ನೋಡ್ತಾ ಇರ್ಬೋದು, ಇದು ಸಂಪೂರ್ಣವಾಗಿ ಪಾಡಿಗಾರು ಭಾಗದ ರಸ್ತೆಗಳು ಈ ಪ್ರದೇಶ ಎನ್ಬೋದು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇವು ಎಲ್ಲವೂ ಯಾವುದೇ ನದಿಯ ನೀರಲ್ಲ, ಬದಲಾಗಿ ಮಳೆಯ ನೀರು ಈ ತೋಡಿನ ಮೂಲಕ ಬಂದು ಇಲ್ಲಿ ಸೇರಿರುವಂಥದ್ದು. ಹರಿಲಿಕ್ಕೆ ಯಾವುದೇ ಜಾಗವಿಲ್ಲ, ಸ್ಥಳಾವಕಾಶ ಇಲ್ಲ. ಹೀಗಾಗಿ ಎಲ್ಲ ಮನೆಗಳು ಗದ್ದೆಗಳಿರ್ಬೋದು ಎಲ್ಲವೂ ಮುಳುಗಡೆಯಾಗಿದೆ. ಎಲ್ಲರೂ ಕೂಡ ಹೊರಗೆ ಬರಲಾದ ಸ್ಥಿತಿ ನಿರ್ಮಾಣವಾಗಿರುತ್ತದೆ. ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈಗಾಗಲೇ ರೆಸ್ಕ್ಯೂ ಕಾರ್ಯಾಚರಣೆ ಮಾಡ್ತಾನೆ ಇದ್ದಾರೆ. ಈ ಭಾಗಕ್ಕೂ ಆ ರೆಸ್ಕ್ಯೂ ಕಾರ್ಯಾಚರಣೆ ಮಾಡಬೇಕಾಗಿದೆ. ಬಹಳಷ್ಟು ಮನೆ ನಿವಾಸಿಗಳು ಏನೋ ವೃದ್ಧರಿರ್ಬೋದು, ಅಸ್ವಸ್ಥರಿರ್ಬೋದು, ಎಲ್ಲರೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಮಕ್ಕಳನ್ನು ಕೂಡ ರೆಸ್ಕ್ಯೂ ಮಾಡುವ ಮೂಲಕ ಮಥುರಾ ಹೋಟೆಲ್ ಅಲ್ಲಿನ ಸಭಾಂಗಣದಲ್ಲಿ ಅವರನ್ನ ಇರಿಸುವಂತ ಕೆಲಸ ಆಗ್ತಾ ಇದೆ. ಇನ್ನು ಬಹಳಷ್ಟು ಪಾಡಿಗಾರಿರ್ಬೋದು, ಅಟಕತಕಟ್ಟೆ ಮಾರ್ಗ ಇರ್ಬೋದು, ಗುಂಡಿಬೈಲ್ ಇರ್ಬೋದು, ಇಂಥ ಬಹಳಷ್ಟು ಪ್ರದೇಶಗಳಲ್ಲಿ ಬಯಲಕರ್ ಇರ್ಬೋದು, ಇಂಥ ಪ್ರದೇಶಗಳಲ್ಲಿ ಮನೆಯವರು ಸಿಲುಕಿದ್ದಾರೆ. ಅವರನ್ನೆಲ್ಲ ರೆಸ್ಕ್ಯೂ ಕಾರ್ಯ ಮಾಡಬೇಕಾಗಿದೆ. ಈ ಭಾಗದಲ್ಲಿ ಕೂಡ ಆಕ್ರೋಶ ಎಂದಿನಂತೆ ಇವತ್ತು ಕೂಡ ಕೇಳಿ ಬರ್ತಾನೆ ಇತ್ತು. ನ್ಯೂಸ್ ಫಸ್ಟ್ ಮೂಲಕ ಆಕ್ರೋಶವನ್ನ ಬಹಳಷ್ಟು ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಇದು ನೋಡ್ತಾ ಇರಬಹುದು, ಎಲ್ಲಿ ನೋಡಿದ್ರು ಕೂಡ ನೀರು ನೀರು ನೀರು. ಈ ಭಾಗದಲ್ಲಿ ಮೈದಾನಗಳಿತ್ತು ಮತ್ತು ಅಲ್ಲಿ ಕೃಷಿ ಗದ್ದೆಗಳಿತ್ತು. ಇವೆಲ್ಲವೂ ಈಗ ಸಂಪೂರ್ಣ ಮುಳುಗಡೆಯಾಗಿದೆ. ಬಹಳಷ್ಟು ಮನೆಗಳು ಸುತ್ತಮುತ್ತ ಇರುವಂಥದ್ದು ಇವೆಲ್ಲವೂ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಇದು ಕೂಡ ಮಳೆ ಮುಂದುವರಿತಾನೆ ಇದೆ. ರಕ್ಷತ್ ಆರೆಂಜ್ ಅಲರ್ಟ್ ಇದ್ರೂ ಕೂಡ ಬೆಳಿಗ್ಗೆಯಿಂದ 6 ಗಂಟೆಯಿಂದ ಶುರುವಾದ ಮಳೆ, ಧಾರಾಕಾರ ಮಳೆ ಇನ್ನೂ ಕೂಡ ನಿಂತಿಲ್ಲ. ಕೂಡ ಮುಂದುವರಿದಲ್ಲಿ ಆ ನೀರಿನ ವೇಗ ಮತ್ತಷ್ಟು ತಗ್ಗು ಪ್ರದೇಶಗಳಲ್ಲಿ ಹೆಚ್ಚಾಗಲಿದೆ. ಪರೀಕ್ಷಿತ್, ಈಗ ಅಲ್ಲಿ ಸ್ಥಳೀಯರ ರಕ್ಷಣೆ ಮಾಡೋದು, ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಸಾಂತ್ವನ ಕೇಂದ್ರಗಳನ್ನು ಏನಾದರೂ ಓಪನ್ ಮಾಡಿದ್ದಾರೆ? ಯಾಕಂತಂದ್ರೆ ರಕ್ಷಣೆ ಮಾಡಿ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ಕೊಂಡೋದ್ರೆ ಸಾಕಾಗೋದಿಲ್ಲ, ಅವರಿಗೆ ವ್ಯವಸ್ಥೆ ಕೂಡ ಆಗಬೇಕಲ್ವ, ಅಂಥದ್ದಾಗಿದೆಯಾ? ಜಿಲ್ಲಾಡಳಿತ ಅಂಥದನ್ನು ಮಾಡ್ಕೊಂಡಿದೆಯಾ? ರಕ್ಷತ್, ಉಡುಪಿ ತಾಲೂಕಿನ ಬಗ್ಗೆ ಒಂದು ಚೂರು ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾವುದೇ ಕಾಳಜಿ ಇಲ್ಲ. ಹೀಗಾಗಿ ಈವರೆಗೂ ಯಾವುದೇ ಕಾಳಜಿ ಕೇಂದ್ರ ಸಪರೇಟ್ ಆಗಿ ಮಾಡಿಲ್ಲ. ಆದರೆ ಮಥುರಾ ಛತ್ರ ಎಂಬ ಖಾಸಗಿ ಹೋಟೆಲ್ನ ಮಾಲೀಕರೇನಿದ್ದಾರೆ ಅವರು ತಾತ್ಕಾಲಿಕವಾಗಿ ಅವರನ್ನು ಇರಿಸಲಿಕ್ಕೆ ಒಂದು ಸಭಾಂಗಣ ನೀಡಿದ್ದಾರೆ. ಅದು ಒಂದು 100 ಜನಕ್ಕಷ್ಟೇ ಸೀಮಿತ ಆಗಿರುವಂಥದ್ದು. ಬಹಳಷ್ಟು ಪ್ರದೇಶಗಳಲ್ಲಿ ನೀರು ಇನ್ನೂ ಕೂಡ ನುಗ್ತಾನೆ ಇದೆ. ಅವರನ್ನೆಲ್ಲ ರೆಸ್ಕ್ಯೂ ಮಾಡಬೇಕಾಗಿದೆ. ಈವರೆಗೂ ಈ ಕ್ಷಣದವರೆಗೂ ನಗರಸಭೆಯಿಂದಾಗಲಿ ಜಿಲ್ಲಾಡಳಿತದಾಗಲಿ ಯಾವುದೇ ಏನೋ ಪುನರ್ವಸತಿ ಕೇಂದ್ರಗಳನ್ನು ಮಾಡಿಲ್ಲ. ಯಾವುದೇ ಅವರಿಗೆ ಬಂದವರಿಗೆ ಆಹಾರಕ್ಕೂ ವ್ಯವಸ್ಥೆ ಆಗಲಿ ಯಾವುದೂ ಮಾಡಿಲ್ಲ. ಈಗ ಕೊನೆ ಕ್ಷಣದಲ್ಲಿ ಒದ್ದಾಡುವಂತ ಪರಿಸ್ಥಿತಿ ಇರುವಂತದ್ದು. ಯಾರನ್ನು ಕೂಡ ಈ ಉಡುಪಿ ತಾಲೂಕು ಮೊದಲಾಗಿ ರಜೆ ಕೊಟ್ಟಿರಲಿಲ್ಲ. ಈಗ ಕೊನೆ ಕ್ಷಣದಲ್ಲಿ ರಜೆ ಕೊಡುವಂತ ನಾಟಕವನ್ನು ಮಾಡಿದ್ದಾರೆ. ಆದರೆ ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಹೋದವರು ಇನ್ನು ಬರಲಿಕ್ಕೆ ಆಗದಂತ ಸ್ಥಿತಿ ಇದೆ. ಮತ್ತೆ ಮನೆಯಿಂದ ಇದ್ದವರು ಹೊರಗೆ ಬರಲಾದ ಸ್ಥಿತಿ ಇದೆ. ಏಕಾಏಕಿ ಮಳೆ ಸುರಿದ ಪರಿಣಾಮ ಒಂದು ಕಡೆ ನಿರ್ಲಕ್ಷ್ಯ, ಯಾವುದೇ ಕಾಮಗಾರಿ, ಅಪೂರ್ಣ ಕಾಮಗಾರಿ ಮತ್ತು ಈ ತರ ಒತ್ತುವರಿಗಳ ಮೂಲಕ ಈ ತರ ಪರಿಸ್ಥಿತಿ ಪ್ರತಿ ವರ್ಷ ಇರುವಂತದ್ದು. ಅದು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಇನ್ನೊಂದು ಕಡೆ ಶಾಲೆ ಕಾಲೇಜ್ ರಜೆ ಮೊದಲಾಗಿ ರಜೆ ಕೊಟ್ಟಿಲ್ಲ. ಇನ್ನು ಪುನರ್ವಸತಿ ಕೇಂದ್ರಗಳನ್ನು ಉಡುಪಿ ತಾಲೂಕಲ್ಲಿ ಈ ಪರಿಸ್ಥಿತಿ ನಿರ್ಮಾಣವಾಗಲ್ಲ. ಒಂದು ರೀತಿಯ ಅಸಡ್ಡೆ ಇರ್ಬೋದು. ಇದರಿಂದಾಗಿ ಯಾವುದೇ ಕೇಂದ್ರಗಳನ್ನ ಮಾಡೋ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಕೆಲ ಹೋಟೆಲ್ಗಳ ಮೊರೆ ಹೋಗುವಂತ ಸ್ಥಿತಿ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪರೀಕ್ಷಿತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.